ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ, ಸ್ವಾಗತ. ನಾನು ನಿಮ್ಮ ಉಪೇಂದ್ರ ಆಹಾನ್. ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅವರೇ ನಮ್ಮ ಸಂಗೀತದ ದೇವರು ಅಂತಲೇ ಪ್ರಸಿದ್ಧ ಆಗಿರೋ SP ಬಾಲಸುಬ್ರಹ್ಮಣ್ಯಂ ಸರ್. ಇದರ ಪೂರ್ತಿ ಹೆಸರು ನೋಡೋದಾದರೆ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಇವರು ಜೂನ್ 4, 1946 ಹುಟ್ಟುತ್ತಾರೆ. ಇವರ ತಂದೆ ಹರಿಕಥಾ ವಿದ್ವಾಂಸರಾದ ಸಾಂಬಮೂರ್ತಿಯವರು. ಇವರ ತಾಯಿ ಶಾಕುಂತಲಮ್ಮ, ಇವರ ಪತ್ನಿ ಸಾವಿತ್ರಿ. ಇವರಿಗೆ 2 ಮಕ್ಕಳು, ಒಬ್ಬರು ಪಲ್ಲವಿ, ಇನ್ನೊಬ್ಬರು ಚರಣ್. ಇದು ಇವರ ಬಾಲ್ಯ ಮತ್ತು ಕುಟುಂಬಸ್ಥರ ಪರಿಚಯ ಆಗಿರುತ್ತೆ. ಇನ್ನು ಮುಂದೆ ನೋಡೋದಾದರೆ ಬಾಲಸುಬ್ರಹ್ಮಣ್ಯಂ ಸರ್ ಅವರು 1-2 ಹಾಡು ಹಾಡಿಲ್ಲ ರೀ, ಬರೋಬ್ಬರಿ 40,000 ಹಾಡುಗಳನ್ನ ಇವರು ಹಾಡಿದ್ದಾರೆ. ಇಟ್ಸ್ ಆ್ಯನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಇವ್ರು ಯಾವ್ಯಾವ ಭಾಷೆಯಲ್ಲಿ ಹಾಡಿರ್ಬೋದು ಅಂತ ನೋಡೋದಾದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ತುಳು, ತಮಿಳ್, ತೆಲುಗು, ಮಲಯಾಳಂ, ಸ್ಯಾನ್ಸ್ಕ್ರಿಟ್, ಒರಿಸ್ಸಿ, ಅಸ್ಸಾಂ, ಪಂಜಾಬಿ, ಹೇಳೋಕ್ಕೆ ಸುಸ್ತಾ ಹೋಗ್ತಾ ಇದೆ. ಇನ್ನು ಇವರು ಇಷ್ಟು ಭಾಷೆಯಲ್ಲಿ ಹಾಡಿದರೆ ನಿಜವಾಗ್ಲೂ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯೂಸಿಕ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಇವ್ರಿಗೆ ಗೌರವಾನ್ವಿತ ಪ್ರಶಸ್ತಿಗಳಾದ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ್ ಪ್ರಶಸ್ತಿ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಒಟ್ಟು 23 ರಾಜ್ಯ ಪ್ರಶಸ್ತಿ, 6 ನ್ಯಾಷನಲ್ ಅವಾರ್ಡು, 4 ಡಾಕ್ಟರೇಟು, ಆರ್ಯಭಟ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಲತಾ ಮಂಗೇಶ್ಕರ್ ಪ್ರಶಸ್ತಿ, ಮುಂಬೈನಿಂದ ಮಿಯಾ ತಾನ್ಸೇನ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವ್ರದ್ದಾಗಿದೆ. ಇವರು ಫಿಲಮ್ ಸಾಂಗ್ಸ್ ಅಷ್ಟೇ ಅಲ್ಲದೆ ಆಲ್ಬಮ್ ಸಾಂಗ್ಸ್, ಭಾವಗೀತೆ, ಭಕ್ತಿಗೀತೆ, ದೇವರ ನಾಮ, ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತ ಇಷ್ಟೆಲ್ಲನೂ ಹಾಡಿದ್ದಾರೆ. ಸೊ ಇವರು ಸಿಂಗರ್ ಅಷ್ಟೇ ಅಲ್ಲದೆ ಈಸ್ ಆ್ಯನ್ ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ದ ಡಬ್ಬಿಂಗ್ ಆರ್ಟಿಸ್ಟ್ ಆಫ್ ಆಲ್ ದ ಫಿಲ್ಮ್ ಇಂಡಸ್ಟ್ರಿ. SP ಸರ್ಗೆ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ತಿಳ್ಕೊಳ್ಳೋಣ. ಇವರು ಕಾಲೇಜು ಇಂಜಿನಿಯರಿಂಗ್ ಮಾಡೋಕ್ಕೆ ಅಂತ ಸೇರ್ಕೋತಾರೆ. ಕಾಲೇಜ್ ಡೇಸ್ ನಡೀತಾ ಇರುತ್ತೆ, ಮ್ಯೂಸಿಕ್ಕು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂಥ ವಿಷಯ ಏನು ಅಂದರೆ, ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, SP ಸರ್ಗೆ ಮ್ಯೂಸಿಕ್ ಗುರುಗಳೇ ಇಲ್ಲ. ಹೀ ಈಸ್ ಆ್ಯನ್ ಸೆಲ್ಫ್ ಮೇಡ್ ಸಿಂಗರ್, ಸೆಲ್ಫ್ ಪ್ರಾಕ್ಟೀಸ್ಡ್ ಸಿಂಗರ್ ಅಂದರೆ ತಪ್ಪಾಗಲ್ಲ ಅನ್ಕೋತೀನಿ. SP ಸರ್ ಅವರು ಆರ್ಕೆಸ್ಟ್ರಾಗಳಲ್ಲಿ, ಕಾಲೇಜ್ ಫೆಸ್ಟ್ಗಳಲ್ಲಿ ಹಾಡ್ತಾ ಬರ್ತಾರೆ. ಬಾಲಸುಬ್ರಹ್ಮಣ್ಯಂ ಸರ್ ಅವರು ಅವ್ರ ತಂದೆ ರಾತ್ರಿಯೆಲ್ಲ ಹರಿಕತೆ ಮಾಡಿ ಬರೋ ದುಡ್ಡಲ್ಲಿ ಕುಟುಂಬ ನಡೆಸ್ತಾ ಇರೋದನ್ನ ನೋಡ್ತಾರೆ. ಸೊ ಮೇ ಬಿ ಈ ಸ್ಟೋರಿ ಎಲ್ರಿಗೂ ಕನೆಕ್ಟ್ ಆಗ್ಬೋದು. ಎಲ್ಲ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಇದು ಕನೆಕ್ಟ್ ಆಗ್ಬೋದು. ಯಾಕೆ ಅಂದರೆ ತಂದೆ ಆದವರು ಕಷ್ಟಪಟ್ಟು ಕುಟುಂಬನ ಸಾಕ್ತಾ ಇರಬೇಕಾದ್ರೆ ನಾವು ನಮ್ಮ ತಂದೆ ಜೊತೆ ನಿಲ್ಲಬೇಕು ಅಂತ ಅನಿಸುತ್ತೆ, ನಾವು ನಮ್ಮ ಕುಟುಂಬಕ್ಕೆ ಶಕ್ತಿ ಆಗಬೇಕು ಅನಿಸುತ್ತೆ. ಸೊ SP ಅವ್ರಿಗೂ ಅದೇ ಥರ ನಾನು ಲೈಫಲ್ಲಿ ಬೇಗ ಸಕ್ಸಸ್ಫುಲ್ ಆಗಬೇಕು, ನಮ್ಮ ಫ್ಯಾಮ್ಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಫೇಸಲ್ಲಿ ಅನಿಸುತ್ತೆ. ಆ ಹಠ, ಆ ಹಸಿವು ಒಂದಿನ ನನಸಾಗ್ಬಿಡುತ್ತೆ. SP ಸರ್ ಮೊಹಮ್ಮದ್ ರಫಿ ಅವರ ದೊಡ್ಡ ಫ್ಯಾನ್. ಅಂದರೆ ಇವ್ರ ಸಾಂಗ್ಸ್ ಕೇಳ್ತಾ ಕೇಳ್ತಾ ಬೆಳೆದಿದ್ದೀನಿ ಅಂತ ತುಂಬ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಕಾಲೇಜ್ ಕಾರ್ನರಲ್ಲಿ ಒಂದು ಜ್ಯೂಸ್ ಶಾಪ್ ಇತ್ತಂತೆ. ಆ ಜ್ಯೂಸ್ ಶಾಪ್ನ ಓನರು ಒಂದು ರೇಡಿಯೋ ಇಟ್ಕೊಂಡು ಮೊಹಮ್ಮದ್ ರಫಿ ಅವರ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರಂತೆ. ಸೊ SP ಮತ್ತು ಅವರ ಒಂದಷ್ಟು ಗ್ಯಾಂಗ್ ಅಲ್ಲಿ ಹೋಗಿ ಮೊಹಮ್ಮದ್ ರಫಿ ಅವರ ಸಾಂಗ್ಸ್ ಕೇಳಿ 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 ಮ್ಯೂಸಿಕ್ನ ಅಭ್ಯಾಸ ಮಾಡ್ತಾ ಇದ್ರಂತೆ. ಸೊ SP ಅವರು ಹೇಳ್ತಾರೆ, ದ್ಯಾಟ್ ವಾಸ್ ಮೈ ಫಸ್ಟ್ ಮ್ಯೂಸಿಕ್ ಸ್ಕೂಲ್ ಅಂತ. ಸೊ ಇವರೆಲ್ಲೂ ಹೋಗಿ ಮ್ಯೂಸಿಕ್ ಕಲ್ತಿಲ್ಲ, ಇವ್ರಿಗೆ ಯಾವ ಸಂಗೀತ ಗುರುಗಳಿಲ್ಲ, ಇದ್ದಿದ್ದೊಂದೇ ಮ್ಯೂಸಿಕ್ ಮೇಲೆ ಆಸಕ್ತಿ, ಕಲಿಯೋ ಇಂಟ್ರೆಸ್ಟ್. ಸೊ ಐ ಥಿಂಕ್ ದಿಸ್ ಈಸ್ ವೆರಿ ಇನ್ಸ್ಪೈರಿಂಗ್. ಇವತ್ತಿನ ದಿನದಲ್ಲಿ ನಾವು ಯೂಟ್ಯೂಬಿಂದ ಎಲ್ಲನೂ ಕಲ್ತ್ಕೋತೀವಿ. ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ಯೂಟ್ಯೂಬ್ ನೋಡಿ ಕಲಿತೀವಿ. ಆದರೆ ಕೆಲವರು ಕ್ಲಾಸಸ್ಗೆ ಹೋಗಿನೂ ಕಲಿಯಲ್ಲ. SP ಸರ್ ಇಂಜಿನಿಯರ್ ಆಗಬೇಕು ಅಂತ ಕಾಲೇಜ್ ಸೇರ್ಕೋತಾರೆ. ಫ್ರೀ ಇದ್ದಾಗ ಸಂಗೀತನ ಅಭ್ಯಾಸ ಮಾಡ್ತಾರೆ. ಅಷ್ಟು ಡೆಡಿಕೇಟೆಡ್ ಆಗಿ, ಫೋಕಸ್ಡ್ ಆಗಿ ಅಭ್ಯಾಸ ಮಾಡ್ತಾರೆ.
ಬಟ್ ಒಂದಿನ ಮ್ಯೂಸಿಕ್ಕೇ ಇವ್ರ ಪ್ರೊಫೆಷನ್ ಆಗುತ್ತೆ ಅಂತ ಇವರು ಅಂದ್ಕೊಂಡೇ ಇರಲಿಲ್ವಂತೆ. ಅಂದರೆ ಸಂಗೀತ ಅನ್ನೋದು ಇವ್ರನ್ನ ಆರಿಸ್ಕೊಂಡಿದೆ. ಇವ್ರಿಗೆ ಜಾನಕಮ್ಮ ಒಂದು ಸರಿ ನೀನು ಯಾಕೆ ಸಿನಿಮಾಲ್ಲಿ ಹಾಡಬಾರ್ದು ಅಂತ ಹೇಳಿದ್ರಂತೆ. ಸೊ ಅಲ್ಲಿಂದ ಇವ್ರಿಗೆ ಆ ಸಿನಿಮಾಲ್ಲಿ ಹಾಡಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಇವ್ರಿಗೆ ಆವಾಗ ವಯಸ್ಸು ಸುಮಾರು 16-17 ಇರ್ಬೋದು. ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಹಾಡಿದಾಗ ಇವ್ರಿಗೆ ಹೇಳಿದ್ದು ಅವರು, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಆದರೆ ಇದು ಮಗುಗೂ ಹಾಡ್ಸೋಕ್ಕಾಗಲ್ಲ ಅಥವಾ ದೊಡ್ಡ ಹೀರೋಗೂ ಹಾಡ್ಸೋಕ್ಕಾಗಲ್ಲ, ಸೊ ಮಧ್ಯದಲ್ಲಿದೆ ಅಂತ. ಅದರ ಅರ್ಥ ಪ್ರೀ ಮೆಚ್ಯೂರ್ಡ್ ವಾಯ್ಸ್ ಅಂತ ಹೇಳ್ಬೋದು ನಾವು. 1966 ಡಿಸೆಂಬರ್ 15 ಇವರ ಮೊದಲ ಅವಕಾಶ ಬಾಗಿಲು ತಟ್ಟುತ್ತೆ. ಇವರ ಮೊದಲ ಹಾಡು ತೆಲುಗುವಲ್ಲಿ ಹಾಡ್ತಾರೆ, ರಾವೆ ಕಾವ್ಯ ಸುಮಬಾಲ. ಅಲ್ಲಿಂದ ಇವರ ಮ್ಯೂಸಿಕಲ್ ಜರ್ನಿ ಶುರುವಾಗುತ್ತೆ. 80s 90s ವಾಸ್ ಎನ್ SPB ಎರಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಹಾಡಿರೋ ಎಲ್ಲ ಹಾಡುಗಳು ಆಲ್ಮೋಸ್ಟ್ ಹಿಟ್ ಸಾಂಗ್ಸ್. ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ರಾಜ ನಾಗೇಂದ್ರ ಬಾಬು ಸರ್, ಹಂಸಲೇಖ ಸರ್ ಅಡಿಯಲ್ಲಿ ಇವರು ಸುಮಾರಷ್ಟು ಹಾಡುಗಳನ್ನ ಹಾಡ್ತಾರೆ. ಅದರಲ್ಲಿ ಆಸೆಯ ಭಾವ, ಒಲವಿನ ಜೀವ ಒಂದಾಗಿ ಬಂದಿದೆ, ಕನಸಲು ನೀನೆ, ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ನಲಿವ ಗುಲಾಬಿ ಹೂವೆ, ನಲಿವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಛಲವೋ, ನಗುವ ನಯನ, ನಗುವ ನಯನ, ಮಧುರ ಮೌನ, ಮಿಡಿವ ಹೃದಯ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ಪವಡಿಸು ಪರಮಾತ್ಮ, ಪವಡಿಸು ಪರಮಾತ್ಮ, ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ, ಪವಡಿಸು ಪರಮಾತ್ಮ, ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಇವ್ರಿಗೆ ಮೊದಲನೇ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಶಂಕರಾಭರಣಂ ಅನ್ನೋ ಸಿನಿಮಾಲ್ಲಿ. ಇಟ್ ವಾಸ್ ದ ಬಿಗ್ಗೆಸ್ಟ್ ಬ್ರೇಕ್ ಫಾರ್ SP ಬಾಲಸುಬ್ರಹ್ಮಣ್ಯಂ ಸರ್. ಏಕ್ ದೂಜೆ ಕಿಲಿ ಅನ್ನೋ ಫಿಲ್ಮ್ಗೆ ಸೆಕೆಂಡ್ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಇಲ್ಲಿಂದ ಮ್ಯೂಸಿಕಲ್ ಜರ್ನಿ ಕಂಟಿನ್ಯೂ ಆಗುತ್ತೆ. ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ, ಹಾಡು ಮೇಲೆ ಹಾಡು ಹಾಡ್ತಾ ಹೋಗ್ತಾರೆ. ಇವ್ರಿಗೆ ಅವಾರ್ಡ್ಸ್ ಬರ್ತಾ ಹೋಗುತ್ತೆ. ಇವ್ರಿಗೆ ನೇಮು ಫೇಮು ಎಲ್ಲ ಸಿಗ್ತಾ ಹೋಗುತ್ತೆ. ಕನ್ನಡದಲ್ಲಿ ವಿಷ್ಣುವರ್ಧನ್ ಸರ್ ಅವರ ಆಲ್ಮೋಸ್ಟ್ ಸಾಂಗ್ಸು SPB ಅವರು ಹಾಡಿರ್ತಾರೆ. ನಾಗರ ಹಾವಿಂದ ಹಿಡಿದು ಆಪ್ತ ರಕ್ಷಕ ಸಿನಿಮಾವರೆಗೂ ಆಲ್ಮೋಸ್ಟ್ ಸಾಂಗ್ಸು SPB ಅವರೇ ಹಾಡಿರ್ತಾರೆ ವಿಷ್ಣು ಸರ್ಗೆ. ಹೀಗೆ ಶಿವರಾಜ್ ಕುಮಾರು, ಶಶಿಕುಮಾರ್ ಸರು, ಅನಂತ್ ನಾಗು, ಶಂಕರ್ ನಾಗು, ಎಷ್ಟೊಂದು ಕಲಾವಿದರಿಗೆ ಇವರು ಹಾಡನ್ನ ಹಾಡಿರ್ತಾರೆ. SPB ಸರ್ ವರ್ಸಟೈಲ್ ಸಿಂಗರ್. ಹೇಗೆ ಅಂತ ಕೇಳ್ತೀರಾ? ಇವರು ಹುಡುಗ ಆಗಿ ಆಡ್ತಾರೆ, ಹುಡುಗಿಯಾಗಿ ಆಡ್ತಾರೆ, ಚಿಕ್ಕ ಮಗುವಾಗಿ ಆಡ್ತಾರೆ, ವಯಸ್ಸಾದ ಅಜ್ಜ ಆಗಿ ಆಡ್ತಾರೆ. ಒಂದೇ ಕಂಠದಲ್ಲಿ ಇಷ್ಟೊಂದು ಧ್ವನಿ ಹೇಗ್ರಿ? ಅಸಾಧ್ಯ ಅನ್ಸಲ್ವಾ? ಆದರೂ SPB ಅವರು ಇಷ್ಟೊಂದೆಲ್ಲ ವರ್ಸಟೈಲ್ ಆಗಿ ಹಾಡಿರೋದು ಉಂಟು. ಯಾವ ಹಾಡು ಅಂತ ಕೇಳ್ಕೊಂಬನ್ನಿ. ಮನಸ್ಸು ಒಂದಾಯಿತು, ಒಲವು ಅರಳಿತು, ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕೋರಿಮ್ಯಾಗೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕೋರಿಮ್ಯಾಗೆ, ಮಸ್ತಿ ಮಾಡು ಜಂಗಿ ಕುಸ್ತಿ, ಚಂದಮ್ಮ ಮಸ್ತಿ ಮಾಡು ಜಂಗಿ ಕುಸ್ತಿ, ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ, ನನ್ನ ಸುಂದರ ಮೋರೆಯ ಓಚಿ ನೋಡುವೆಯೋ, ಕಿನ್ನೊರಿ ಕಿನ್ನೊರಿ ಗಿರಿ ಕಿನ್ನೊರಿ ಕಿನ್ನೊರಿ, ನನ್ನ ಪ್ರೇಮದ ಗಾಯನ ಓಚಿ ಕೇಳುವೆಯೋ. ನೀನು ನೀನೇ, ಇಲ್ಲಿ ನಾನು ನಾನೇ, ನೀನು ನೀನೇ, ಇಲ್ಲಿ ನಾನು
ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ SP B ಅವ್ರ ಮೇಲೆ ಅಪಾರವಾದ ನಂಬಿಕೆ. ಯಾವುದೇ ಹಾಡಿದ್ರೂ SP B ಅವರು ಹಾಡ್ತಾರೆ ಅನ್ನೋ ಬ್ಲೈಂಡ್ ಟ್ರಸ್ಟ್. ಆದರೆ SP B ಅವರು ಹಿ ಆಲ್ವೇಸ್ ಸೆಡ್ ಐ ಆಮ್ ಸೇವಕ ಆಫ್ ಸೇವಕಾಸ್, ಅಂದರೆ ಮ್ಯೂಸಿಷಿಯನ್ಸ್ನ ಅಥವಾ ಸಾಂಗ್ ರೈಟರ್ಸ್ನ ಸೇವಕ ನಾನು ಅಂತ ಹೇಳ್ತಾರೆ. ವಾಟ್ ಆನ್ ಹಂಬಲ್ ಪರ್ಸನ್, ವಾಟ್ ಅ ಪರ್ಸ್ನಾಲಿಟಿ. SP B ಸರು ಎಷ್ಟೋ ಜನ ಮ್ಯೂಸಿಷಿಯನ್ಸ್ನ ಬೆಳೆಸಿದ್ದಾರೆ, ಎಷ್ಟೋ ಜನ ಯಂಗ್ ಸಿಂಗರ್ಸ್ನ ಬೆಳೆಸಿದ್ದಾರೆ. ಈಗಿನ ಯುವ ಸಿಂಗರ್ಸು ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತಾರೆ, ಆಶೀರ್ವಾದ ಅನ್ಕೋತಾರೆ. ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಅದೊಂದು ದೊಡ್ಡ ಆಪರ್ಚುನಿಟಿ ಅಂತ ಬಿಲೀವ್ ಮಾಡ್ತಾರೆ. ಇವರ ಇನ್ನಷ್ಟು ಸಾಧನೆಗಳು ನೋಡೋದಾದರೆ, ಇವರು ಒಂದೇ ದಿನದಲ್ಲಿ ಕನ್ನಡದಲ್ಲಿ ಸುಮಾರು 28 ಹಾಡನ್ನ ಹಾಡಿದ್ದಾರೆ, ಜಸ್ಟ್ ಇನ್ 12 hours. ಆ್ಯಂಡ್ ತಮಿಳಲ್ಲಿ ಮತ್ತು ತೆಲುಗುವಲ್ಲಿ ಸುಮಾರು 19 ಹಾಡು ಹಾಡಿದ್ದಾರಂತೆ. ಆಮೇಲೆ ಹಿಂದಿಯಲ್ಲಿ ಒಂದೇ ದಿನದಲ್ಲಿ 16 ಸಾಂಗ್ ಹಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ನಂಬಕ್ಕೆ ಸಾಧ್ಯ ಇಲ್ಲ. ಇದರ ಮೊದಲ ಮ್ಯೂಸಿಕ್ ಡೈರೆಕ್ಟರ್ ಡೆಬ್ಯೂ ತೆಲುಗುವಲ್ಲೇ ಆಗುತ್ತೆ. ಸಿಂಗಾರಂ ಅನ್ನೋ ಸಿನಿಮಾ, ಕನ್ನಡದಲ್ಲಿ ಸತ್ವ ಪರೀಕ್ಷಾ ಅನ್ನೋ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಹೀಗೆ ಸಾಕಷ್ಟು ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಅವರ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಇವರು ಸಾಂಗ್ ರೈಟರ್ಸ್ ಇಲ್ಲ ಅಂದರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇಲ್ಲ ಅಂದರೆ, ಅಕ್ಷರಗಳಿಲ್ಲ ಅಂದರೆ ಮ್ಯೂಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ. SP B ಸರ್ ಸುಮಾರು 50 ವರ್ಷಗಳ ಕಾಲ ನಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಹಾಡಿರೋ ಲವ್ ಸಾಂಗ್ಸು, ದೇವ್ರ ಸಾಂಗ್ಸು, ಕನ್ನಡ ಸಾಂಗ್ಸು ಸುಮಾರಷ್ಟು ಮೆಮೊರೀಸ್ ಕೊಟ್ಟಿದ್ದಾರೆ ನಮಗೆ. SP B ಸರ್ ಸಾಂಗ್ಸ್ ಇಲ್ಲ ಅಂದರೆ ದೆರ್ ಇಸ್ ನೋ ಮೆಮೊರೀಸ್ ಫಾರ್ ಅಸ್ ಇನ್ ದ ಚೈಲ್ಡ್ಹುಡ್. ಸೆಪ್ಟೆಂಬರ್ 25, 2020. It was a bad day for all the musicians and singers because SP B sir ಅವರು ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟಿಂದ ಸಾವನ್ನಪ್ತಾರೆ. ನನಗೆ ಕನ್ನಡದ ಜನ ಅತಿ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ, ಕರ್ನಾಟಕದ ದತ್ತು ಪುತ್ರ ನಾನು ಅಂತ ಹೇಳಿರೋ SP B ಸರು ನನ್ನ ಮುಂದಿನ ಜನ್ಮ ಅಂತ ಇದ್ದರೆ ಅದು ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಹುಟ್ಟುತ್ತೀನಿ ಅಂತ ಹೇಳಿರೋದು ನಿಜವಾಗ್ಲೂ ನಮಗೆಲ್ಲ ಕನ್ನಡಿಗರಾಗಿ ತುಂಬ ಖುಷಿ ಕೊಡುತ್ತೆ. SP B ಅವ್ರು ಬರೀ ಹಾಡ್ತಾ ಇರಲಿಲ್ಲ, ಹಿ ವಾಸ್ ಎಮೋಟಿಂಗ್ ಎಕ್ಸ್ಪ್ರೆಷನ್ಸ್ ಥ್ರೂ ಹಿಸ್ ಸಾಂಗ್ಸ್. ಅಂದರೆ ಜಸ್ಟ್ ಹಾಡನ್ನ ಹಾಡೋದಲ್ಲ, ಹೇಗೆ ಎಮೋಷ್ನಲ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಒಂದೊಂದು ಎಮೋಷನ್ನು, ಮತ್ತು ಸಿಚುವೇಶನ್ ಏನಿರುತ್ತೆ ಅದಕ್ಕೆ ತಕ್ಕಂಗೆ ಹಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ನಮ್ಮ ಯುವ ಸಿಂಗರ್ಸ್ಗೆ ಹೇಳ್ಕೊಟ್ಟಿದ್ದಾರೆ. ಎಷ್ಟೋ ಜನ SP B ಅವ್ರನ್ನ ಯೂನಿವರ್ಸಿಟಿ ಆಫ್ ಮ್ಯೂಸಿಕ್ ಅಂತಾರೆ. ಇವರ ಒಂದೊಂದು ಹಾಡು ಒಂದೊಂದು ಸಿಲೆಬಸ್ ಇದ್ದಾಗೆ ಅಂತಾರೆ. ಇನ್ನು ಕೆಲವರು ಇವರು ಸಂಗೀತದ ದೇವರು ಅಂತಾರೆ. ಇದಿಷ್ಟು ವಿಷಯ ಅಕ್ಷರಶಃ ನಿಜ ನಿಜ ನಿಜ. ಇವರ ಲೆಗಸಿ ಸುಮಾರು 50 ವರ್ಷ ಇನ್ ಮ್ಯೂಸಿಕ್ ಇಂಡಸ್ಟ್ರಿ. ಈಸ್ ಅಲೈವ್ ಥ್ರೂ ಹಿಸ್ ಸಾಂಗ್ಸ್ ಟಿಲ್ ಟುಡೇ. ಹಿ ವಾಸ್ ಅ ಗುಡ್ ಲಿಸನರ್ ಆ್ಯಂಡ್ ಸೆಲ್ಫ್ ಟಾಟ್ ಸಿಂಗರ್. ವಾಟ್ ಆನ್ ಇನ್ಸ್ಪಿರೇಷನ್. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ, ಎಷ್ಟೋ ಜನ ರಾಜರ ಕಥೆಗಳು, ಎಷ್ಟೋ ಜನ ಫಾರಿನರ್ಸ್ ಕಥೆಗಳು, ಎಷ್ಟೋ ಬೇರೆ ದೇಶದ ವ್ಯಕ್ತಿಗಳ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಿಲೆಬಸ್ಸಲ್ಲಿ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಥ್ರೂ ಲೆಸನ್ಸ್ ಆರ್ ಪೋಯಮ್ಸ್. ಆದರೆ ನಮ್ಮ ಇಂಡಿಯನ್ ಲೆಜೆಂಡ್ಸ್, ಡಾಕ್ಟರ್ ರಾಜ್ಕುಮಾರ್ ಅಂತವರು, SP ಬಾಲಸುಬ್ರಹ್ಮಣ್ಯಂ ಅಂತವರು, ಸುಮಾರಷ್ಟು ಲೆಜೆಂಡ್ಸ್ಗಳಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಮಾಡಬಾರ್ದು? ದೇ ಆರ್ ಸಚ್ ಆನ್ ಇನ್ಸ್ಪೈರಿಂಗ್ ಹ್ಯೂಮನ್ ಬೀಯಿಂಗ್ಸ್. ದೇ ಹ್ಯಾವ್ ಇನ್ಸ್ಪೈರ್ಡ್ ಕ್ರೋರ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ. ಸೊ ದಿಸ್ ವಾಸ್ ಮೈ ಪರ್ಸ್ನಲ್ ಒಪಿನಿಯನ್. ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋಲ್ಲಿ ವಾಟ್ ಈಸ್ ಯುವರ್ ಟೇಕ್ ಅವೇ, ಸೊ ಅದನ್ನು ಸಹ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. If I am able to inspire 1% or 1% of a people, I'll be the most happiest person. So always spread positiveness and keep inspiring. ಹಾಗಾದರೆ ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.